524.256 ಮೀಟರ್ಗೆ ನೀರು ನಿಂದಿರಿಸಲಿಕ್ಕೆ ಬೇಕಾಗ್ತಕ್ಕಂಥ ನಾವು ಶುರು ಮಾಡಿದ್ವಿ. ಈ ಸರ್ಕಾರ ಬಂದ ಒಂದೇ ಒಂದು ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಿಲ್ಲ, ಒಂದೇ ಒಂದು ಕಟ್ಟಡಕ್ಕೆ ಪರಿಹಾರ ಕೊಡಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು R&R ಯಾವತ್ತೂ ಹಣ ಕಡಿಮೆ ಮಾಡಿ ನಮ್ಮ ಸರ್ಕಾರ ಹೋದ ದಿವಸ ನಮ್ಮ ಅಕೌಂಟ್ನಲ್ಲಿ R&R ಲ್ಯಾಂಡ್ ಎಕ್ವಿಷನ್ಗೆ 1900 ಕೋಟಿ ಬ್ಯಾಲೆನ್ಸ್. ಈ ಸರ್ಕಾರ ಬಂದ ಮೇಲೆ ಆ ಹಣವನ್ನು ವಾಪಸ್ ನಾವು ಯಾವತ್ತೂ ಸಾವಿರಾರು ಕೋಟಿ ಅಕೌಂಟ್ನಲ್ಲಿಟ್ಟು ರೈತರಿಗೆ ಕಾಲಕ್ಕೆ ಅವಾರ್ಡ್ ಆದ ಕೂಡಲೇ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಇಟ್ಟಿದ್ವಿ. ಅದನ್ನು ಇವತ್ತು ವಾಪಸ್ ತಗೊಂಡು ಅದು ಒಂದು ಕಡೆ ಆಯಿತು. ನಾವು ಮಾಡ್ರಿ ಅಂತ ಒತ್ತಾಯ ಮಾಡ್ಕೊತಾ ಇದ್ರೂ ಕೂಡ ಉತ್ತರ ಕರ್ನಾಟಕದ ಯೋಜನೆಗಳ ಬಗ್ಗೆ ಈ ಸರ್ಕಾರಕ್ಕೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ, ಮಲತಾಯಿ ಧೋರಣೆಯನ್ನು ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾನಿವತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯನಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಮ್ಮ ಸರ್ಕಾರದ ಅವಧಿಯೊಳಗೆ ನಾನು ನೀರಾವರಿ ಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 5700 ಕೋಟಿ ಕೊಟ್ಟರು. ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಿಮಗೆ 10 ವರ್ಷದಿಂದಲೂ ಮಾಹಿತಿ ಕೊಡ್ತೀನಿ, ಇವತ್ತು ಕೊಡ್ತೀನಿ. 2013-14ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರು ಪ್ರತಿ ವರ್ಷ ಖರ್ಚು ಮಾಡಿದ್ದರು. 2013-14ಕ್ಕೆ 6730 ಕೋಟಿ, 14-15ಕ್ಕೆ 9820 ಕೋಟಿ, 15-16ಕ್ಕೆ 8732 ಕೋಟಿ, 16-17ಕ್ಕೆ 10879 ಕೋಟಿ, 17-18ಕ್ಕೆ 12498 ಕೋಟಿ, 18-19ಕ್ಕೆ ಸಮ್ಮಿಶ್ರ ಸರ್ಕಾರ JDS ಮತ್ತು ಕಾಂಗ್ರೆಸ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, 14,804 ಕೋಟಿ. ಅದಾದ್ಮೇಲೆ 19-20ಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಿಮಗೆಲ್ಲ ಗೊತ್ತದ. ಅವತ್ತು ಬಜೆಟ್ನಲ್ಲಿ ಏನೇನಾಯಿತು ಅಂತೇಳಿ ನಾವು ಒತ್ತಡ ಹಾಕಿ ರಿಕ್ವೆಸ್ಟ್ ಮಾಡಿ 17,277 ಕೋಟಿ ನಾವು ಖರ್ಚು ಮಾಡಿದ್ವಿ ಯಡಿಯೂರಪ್ಪನವ್ರ ಸರ್ಕಾರ ಆದಮೇಲೆ. ಆಮೇಲೆ 20-21ರಲ್ಲಿ 19,212 ಕೋಟಿ ಖರ್ಚು ಮಾಡಿದ್ವಿ. 21-22ಕ್ಕೆ ನಾನೇ ನೀರಾವರಿ ಮಂತ್ರಿ ಬಂದೆ. ಅಲ್ಲಿ ಜುಲೈಗೆ 19,820 ಕೋಟಿ ಮಾಡಿದೆ. 22-23ಕ್ಕೆ ನಾನೇ ನೀರಾವರಿ ಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, 23,350 ಕೋಟಿ. ಅಷ್ಟು 23,352 ಹೈಯೆಸ್ಟ್ ದುಡ್ಡು ಕೊಟ್ಟು. ಅದಾದಮೇಲೆ 23-24 ನಾವು ಬಜೆಟ್ ಮಾಡಿಸಿದ್ವಿ. ಆ ಬಜೆಟ್ ಹೋಗಲಿಲ್ಲ. ಮತ್ತೆ ತಿರುಗಿ ಹೊಸ ಬಜೆಟ್ ಮಾಡಿಸಿದ್ವಿ ಸಿದ್ದರಾಮಯ್ಯನವರು. ಮೇನಲ್ಲಿ ಅವ್ರ ಸರ್ಕಾರ 2023. ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂಥೇಳಿ ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ. 1964ರಲ್ಲಿ ಅಡಿಗಲ್ ಹಾಕಿದ್ರು. ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇಲ್ಲ. ಇವತ್ತು ನೀರು ಬರ್ತದ, ನಾಳೆ ನೀರು ಬರ್ತದ. ಸುಮಾರು 3,50,000 ಎಕರೆ ಫಲವತ್ತಾದಂಥ ಭೂಮಿಯನ್ನು ಕಳ್ಕೊಂಡು 178 ಹಳ್ಳಿಗಳನ್ನು ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು
ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ. ನಮ್ಮ ಜಿಲ್ಲೆ ಅಂದರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಅಥಣಿ ತಾಲೂಕಿನ ಹಳ್ಳಿಗಳು ಬರ್ತವೆ. ಈ ಸಂದರ್ಭದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನ್ಯಾಯಾಧೀಕರಣ 1976ರಲ್ಲಿ ಆಗಿ ಅನುಷ್ಠಾನ ಆಗಿದೆ. ಕೃಷ್ಣಾ ನ್ಯಾಯಾಧೀಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು 11 ವರ್ಷಗಳನ್ನ ಕಳೆದು 11-12 ವರ್ಷ ನಾವು ಆಸೆ ಇಟ್ಕೊಂಡಿದ್ವಿ. 5.91 lakhs ಹೆಕ್ಟರ್ ಅಂದರೆ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ, ಇನ್ನುಳಿದಂಥ ಜಿಲ್ಲೆಗಳಿಗೂ ಕೂಡ ನೀರಾವರಿ ಆಗ್ತದೆ. ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾದವರಿಗೆ ಬದುಕಿಗೆ ಆಶ್ರಯ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಎರಡನೇ ನ್ಯಾಯಾಧೀಕರಣದೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ಆಲ್ಮಟ್ಟಿ ಜಲಾಶಯದಲ್ಲೇ ನಮಗೆ 130 TMC ನೀರನ್ನು ಹಿಡಿದಿಡಲಿಕ್ಕೆ ನ್ಯಾಯಾಧೀಕರಣದಲ್ಲಿ ಅವಕಾಶ. ನ್ಯಾಯಾಧೀಕರಣ 2ರಲ್ಲಿ 1,34,000 ಎಕರೆಯಷ್ಟು ಭೂಮಿಯನ್ನು ಕಳ್ಕೊಳ್ತಾರೆ. ಮುಳುಗಡೆ ಮತ್ತು RC ಸೆಂಟರ್ಗಳಿಗೆ, ಕೆನಾಲ್ ನೆಟ್ವರ್ಕ್ಗಳಿಗೆ, ಸಿವಿಲ್ ಕಾಂಪ್ಲೆಕ್ಸ್ 1,34,000